ಹೇಗಿದ್ದೀರಿಯಲ್ಲ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾನು ಕ್ವಾಂಟವರ್ ಟ್ರೇಡಿಂಗ್ ಟರ್ಮಿನಲ್ನಲ್ಲಿ ನಾವು ಟಿಕ್ಕರ್ ಟೇಪನ್ನು ಹೇಗೆ ಕಸ್ಟಮೈಸ್ ಮಾಡ್ಬೋದು ಅಂತ ತೋರಿಸಿಕೊಡ್ತೀನಿ. ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಮೇಲ್ಗಡೆ ನಮಗೆ ಟಿಕ್ಕರ್ ಟೇಪ್ ಅಂತ ಕಾಣಿಸ್ತಿರುತ್ತೆ. ಅದರಲ್ಲಿ ನಮಗೆ ಬೇಕಾದ ಸಿಂಬಲ್ಗಳನ್ನು ನಾವು ಆ್ಯಡ್ ಮಾಡ್ಬೋದು. ಇದರಿಂದ ನಾವು ಆ ಸಿಂಬಲ್ ಎಷ್ಟು ಮೂವ್ ಆಗಿದೆ ಅಂತ ಸುಲಭವಾಗಿ ನೋಡ್ಬೋದು. ಈಗ ನೀವಿಲ್ಲಿ ನೋಡ್ಬೋದು, ಮೇಲ್ಗಡೆ ಟಿಕ್ಕರ್ ಟೇಪ್ ಆಪ್ಷನ್ ನಮಗೆ ಕಾಣಕ್ಕೆ ಸಿಗ್ತಾ ಇದೆ. ಒಂದು ವೇಳೆ ನಿಮಗೆ ಇದು ಬೇಡ ಅನಿಸಿದರೆ ನೀವು ಇದನ್ನು ಡಿಸೇಬಲ್ ಸಹ ಮಾಡ್ಬೋದು. ಇದನ್ನು ಡಿಸೇಬಲ್ ಮಾಡೋದಕ್ಕೆ ನೀವು ಮೇಲ್ಗಡೆ ಈ ಸೆಕ್ಷನ್ನಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ, ಆಗ ನಿಮಗೆ ವ್ಯೂ ಅಂತ ಸಿಗುತ್ತೆ. ಇಲ್ಲಿ ನೀವು ಟಿಕ್ಕರ್ ಟೇಪ್ ಅನ್ನುವ ಒಂದು ಚೆಕ್ ಬಾಕ್ಸ್ ಚೆಕ್ ಆಗಿರೋದನ್ನು ನೋಡ್ಬೋದು. ಇದನ್ನು ನೀವು ಅನ್ಚೆಕ್ ಮಾಡಬೇಕು. ಹಾಗೆ ಮಾಡಿದ ಕೂಡಲೇ ನಾವಿಲ್ಲಿ ಟಿಕ್ಕರ್ ಟೇಪ್ ಇಲ್ಲಿಂದ ಹೋಗಿರೋದನ್ನು ನೋಡ್ಬೋದು. ಒಂದು ವೇಳೆ ನೀವು ಇದನ್ನು ವಾಪಸ್ ಎನೇಬಲ್ ಮಾಡಬೇಕಂತಿದ್ರೆ ನೀವು ಪುನಃ ಮೇಲ್ಗಡೆ ಬಂದು ರೈಟ್ ಕ್ಲಿಕ್ ಮಾಡಿ ವ್ಯೂ ಮೇಲೆ ಕರ್ಸರ್ ತಗೊಂಡು ಹೋದರೆ ಟಿಕ್ಕರ್ ಟೇಪ್ ಅಂತ ಸಿಗುತ್ತೆ. ಅಲ್ಲಿ ನೀವು ಈ ಚೆಕ್ ಬಾಕ್ಸನ್ನು ಚೆಕ್ ಮಾಡಿ, ಆಗ ಟಿಕ್ಕರ್ ಟೇಪ್ ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಈಗ ನಾವು ನಮಗೆ ಬೇಕಾದ ಹಾಗೆ ಹೇಗೆ ಕಸ್ಟಮೈಸ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನಾವು ನಮಗೆ ಬೇಕಾದ ಸಿಂಬಲ್ಗಳನ್ನು ಆ್ಯಡ್ ಮಾಡ್ಬೋದು. ಹಾಗೆ ಮಾಡೋದಕ್ಕೆ ನಾವು ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಆಗ ನಮಗೆ ಎಡಿಟ್ ಟಿಕ್ಕರ್ ಟೇಪ್ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಐಟಮ್ಸ್ ಕಸ್ಟಮೈಸರ್ ಅನ್ನುವ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನಾವು ಇಲ್ಲಿ ಏನು ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ ಅದು ಅಬ್ಸಲ್ಯೂಟ್ ವ್ಯಾಲ್ಯೂಸ್ನಲ್ಲಿ ಡಿಸ್ಪ್ಲೇ ಆಗಿರೋದನ್ನು ನೋಡ್ಬೋದು. ಅಂದರೆ ಇಲ್ಲಿರುವ ಸಿಂಬಲ್ಗಳು ಎಷ್ಟು ಪಾಯಿಂಟ್ ಮೂವ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಒಂದು ವೇಳೆ ನಿಮಗೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಮೂವ್ ಆಗಿದೆ ಅನ್ನೋದು ಬೇಕಿದ್ರೆ ಆಗ ನೀವು ಇಲ್ಲಿ ಅಬ್ಸಲ್ಯೂಟ್ ಚೇಂಜ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ರಿಲೇಟಿವ್ ಚೇಂಜ್ ಪರ್ಸೆಂಟೇಜ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಹಾಗೆ ಮಾಡಿ ನಾನಿಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಇಲ್ಲಿ ನೋಡ್ಬೋದು ಪರ್ಸೆಂಟೇಜ್ ಚೇಂಜ್ನಲ್ಲಿ ನಮಗೆ ಚೇಂಜಸನ್ನು ಕಾಣೋಕ್ಕೆ ಸಿಗ್ತಾಯಿದೆ. ನಾನಿಲ್ಲಿ ಪುನಃ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಟಿಕ್ಕರ್ ಟೇಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಾವಿಲ್ಲಿ ನಮಗೆ ಬೇಕಾದ ಸಿಂಬಲ್ಗಳನ್ನು ಆ್ಯಡ್ ಮಾಡ್ಬೋದು ಮತ್ತು ಅವುಗಳನ್ನು ನಮಗೆ ಬೇಕಾದ ಆರ್ಡರ್ನಲ್ಲಿ ಇಲ್ಲಿ ಬರುವಂತೆ ಮಾಡ್ಬೋದು. ಸಿಂಬಲ್ಗಳನ್ನು ಆ್ಯಡ್ ಮಾಡೋದಕ್ಕೆ ನಾವಿಲ್ಲಿ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಸಿಂಬಲ್ಗಳನ್ನು ಸರ್ಚ್ ಮಾಡಲಿಕ್ಕೆ ಒಂದು ಸಣ್ಣ ವಿಂಡೋ ಬರುತ್ತೆ. ಇಲ್ಲಿ ನಾವು ನಮಗೆ ಬೇಕಾದ ಸಿಂಬಲ್ಗಳನ್ನು ಸರ್ಚ್ ಮಾಡ್ಬೋದು. ನಾನಿಲ್ಲಿ ನಿಫ್ಟಿ -I ಅಂತ ಸರ್ಚ್ ಮಾಡಿದರೆ ನನಗೆ ಫ್ಯೂಚರ್ಸ್ನ ಕೆಲವೊಂದು ಸಿಂಬಲ್ಗಳು ಕಾಣೋಕ್ಕೆ ಸಿಗ್ತವೆ. ಇಲ್ಲಿ ಬಂದಿರುವ ಸಿಂಬಲ್ಗಳಲ್ಲಿ ನಮಗೆ ಬೇಕಾದ ಸಿಂಬಲನ್ನು ಸೆಲೆಕ್ಟ್ ಮಾಡೋದಕ್ಕೆ ನಾವು ಅವುಗಳ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಕ್ಲಿಕ್ ಮಾಡಿದ ಕೂಡಲೇ ನೀವು ಇಲ್ಲಿ ನೋಡ್ಬೋದು ಆ ಸಿಂಬಲ್ ಏನಿದೆ ಅದು ಹೈಲೈಟ್ ಆಗಿದೆ. ಇಲ್ಲಿ ನೀವು ಒಂದಕ್ಕಿಂತ ಜಾಸ್ತಿ ಸಿಂಬಲ್ಗಳನ್ನು ಸೆಲೆಕ್ಟ್ ಮಾಡಬೇಕಂತಿದ್ರೆ ನಿಮ್ಮ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿಕೊಂಡು ನಂತರ ನೀವು ಸಿಂಬಲ್ಗಳನ್ನು ಸೆಲೆಕ್ಟ್ ಮಾಡ್ಬೋದು. ಕ್ಲಿಕ್ ಮಾಡಿದ ಕೂಡಲೇ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ನೀವು ಒಂದಕ್ಕಿಂತ ಜಾಸ್ತಿ ಸಿಂಬಲ್ಗಳನ್ನು ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಸೆಲೆಕ್ಟ್ ಮಾಡ್ಬೋದು. ನಂತರ ಇಲ್ಲಿ ಏನೊಂದು ರೈಟ್ ಮಾರ್ಕ್ ತೋರ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಿಂಬಲ್ಗಳನ್ನು ಇಲ್ಲಿ ಆ್ಯಡ್ ಮಾಡಲಾಗುತ್ತೆ. ಈಗ ಇಲ್ಲಿ ಸಿಂಬಲ್ಗಳನ್ನು ನಮಗೆ ಬೇಕಾದ ಆರ್ಡರ್ನಲ್ಲಿ ನಾವು ಇದನ್ನು ಅರೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ನಿಫ್ಟಿ ಫ್ಯೂಚರ್ ಏನಿದೆ ಅದನ್ನು ಮೇಲೆ ತಗೊಂಡು ಹೋಗ್ಬೇಕಂತಿದ್ರೆ ನಾನು ಅದನ್ನು ಸೆಲೆಕ್ಟ್ ಮಾಡಿ ಹೀಗೆ ಡ್ರ್ಯಾಗ್ ಮಾಡಿ ಮೇಲ್ಗಡೆ ನನಗೆ ಬೇಕಾದ ಜಾಗದಲ್ಲಿ ಅದನ್ನು ಇಡ್ಬೋದು. ಇದೇ ರೀತಿ ನಾವು ನಮಗೆ ಬೇಕಾದ ಹಾಗೆ ಸಿಂಬಲ್ಗಳನ್ನು ಅರೇಂಜ್ ಮಾಡ್ಬೋದು. ಮತ್ತು ನಮಗೆ ಯಾವುದಾದ್ರು ಸಿಂಬಲ್ ಬೇಡ ಅಂತ ಅನಿಸಿದರೆ ನಾವು ಇಲ್ಲಿ ಡಿಲೀಟ್ ಬಟನ್ ಏನು ತೋರ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಸಿಂಬಲ್ ಏನಿದೆ ಅದು ಡಿಲೀಟ್ ಆಗುತ್ತೆ. ಹೀಗೆ ನಾವು ನಮಗೆ ಬೇಕಾದ ಹಾಗೆ ಇಲ್ಲಿ ಸಿಂಬಲ್ಗಳನ್ನು ಆ್ಯಡ್ ಮಾಡಿ ಆದ ನಂತರ ನಾವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಮೇಲೆ ಟಿಕ್ಕರ್ ಟೇಪ್ನಲ್ಲಿ ಈಗ ನಾವು ನೋಡ್ಬೋದು ಸಿಂಬಲ್ಗಳು ಬಂದಿವೆ. ಒಂದು ವೇಳೆ ಇಲ್ಲಿ ಏನು ಜಾಗ ಇದೆ ಅಲ್ಲಿ ತೋರಿಸಲಿಕ್ಕೆ ಸಾಧ್ಯವಾಗೋದಕ್ಕಿಂತ ಜಾಸ್ತಿ ಸಿಂಬಲ್ಗಳನ್ನು ನಾವೇನಾದರೂ ಆ್ಯಡ್ ಮಾಡಿದರೆ ಆಗ ಈ ಟಿಕ್ಕರ್ ಟೇಪ್ ಏನಿದೆ ಇದು ಮೂವ್ ಆಗುತ್ತೆ. ಅಂದರೆ ಈ ಎಲ್ಲ ಸಿಂಬಲ್ಗಳು ಮೂವ್ ಆಗ್ತಾ ಇರ್ತವೆ. ಅದನ್ನು ತೋರಿಸೋದಕ್ಕೆ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸಿಂಬಲ್ಗಳನ್ನು ಆ್ಯಡ್ ಮಾಡ್ತೀನಿ. ನಾನೀಗ ಇಲ್ಲಿ ಟಾಟಾ ಅಂತ ಸರ್ಚ್ ಮಾಡ್ತೀನಿ. ನಾನಿಲ್ಲಿ ಟಾಟಾ ಗ್ರೂಪಿನ ಕೆಲವೊಂದು ಸಿಂಬಲ್ಗಳನ್ನು ಆ್ಯಡ್ ಮಾಡ್ತೀನಿ. ನಂತರ ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೀಗ ಇಲ್ಲಿ ನೋಡ್ಬೋದು ಇಲ್ಲಿರೋ ಜಾಗದಲ್ಲಿ ಎಷ್ಟು ಸಿಂಬಲ್ಗಳನ್ನು ತೋರಿಸ್ಬೋದಿತ್ತು ಅದಕ್ಕಿಂತ ಜಾಸ್ತಿ ಸಿಂಬಲ್ಗಳನ್ನು ಆ್ಯಡ್ ಮಾಡಿರೋದ್ರಿಂದ ಇದು ಈ ರೀತಿ ಮೂವ್ ಆಗುತ್ತೆ. ಸೊ ಈ ರೀತಿ ನಾವು ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಟಿಕ್ಕರ್ ಟೇಪ್ ಆಪ್ಷನನ್ನು ನಮಗೆ ಬೇಕಾದ ಹಾಗೆ ಕಸ್ಟಮೈಸ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.